ಇವತ್ತು ಪಕ್ಕಾ ಸಾಯ್ತೇನೆ ಅಂತ ಅನಿಸ್ತು. ಬಿಕಾಸ್ ಐ ವಾಸ್ ಕಲೇಶಿ ಕಿಲ್ ಹಿಮ್. ಐ ವಾಸ್ ಯಂಗ್, ಐ ವಾಸ್ ಡಮ್. ಕಾಲ್ ಮಾಡ್ಬಿಟ್ಟ ನಮ್ಮ ಅಪ್ಪ ನನ್ ಮುಂದೆ ತಲಿನಾಗ 2 ಬ್ರೇನ್ಸ್ ಅಲ್ಲಿ ಇದ್ವು. ಆ 2ರಾಗ ಒಂದರ ಯೂಸ್ ಮಾಡ್ಬೇಕಾಗಿತ್ತು, ಅದನ್ನ ಯೂಸ್ ಮಾಡಿಲ್ಲ ನಾನು. ಫಾತಿಮಾ. ನಮಸ್ಕಾರ ರೀ ಎಲ್ಲರಿಗೂ, ಹೆಂಗದಿರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಇವತ್ತು ಸ್ಕಿನ್ ಕೇರ್ ಮಾಡಕ್ ಕುಂತಿದ್ದೆ ಅಂಡ್ ಸ್ಕಿನ್ ಕೇರ್ ಮಾಡ್ಕೊಂತ ಒಂದು ಸ್ಟೋರಿ ಟೈಮ್ ಹೇಳೋಣ ಅನ್ಕೊಂಡೆ. ಸೊ ಸ್ಟೋರಿ ಟೈಮ್ ಅಂದ್ರ ನನ್ನ ಲೈಫ್ದಾಗ ಒಂದು ಇವೆಂಟ್ ಆಗಿರ್ತೈತಿ, ನನಗ್ ಟ್ರಾಮಾ, ನಿಮಗ್ ಫನಿ ಬೇಸಿಕ್ಲಿ. ಸೊ ನಾ ಅದನ್ನ ಹಂಗ ಒಂದ್ ಇವೆಂಟ್ ಏನೋ ಹೇಳ್ಬೇಕಂತ ಅನ್ಕೊಂಡೆ ಬಿಕಾಸ್ ಇಟ್ ಇಸ್ ಕೈಂಡ್ ಆಫ್ ಬೂಮಿಂಗ್ ರೈಟ್ ನೌ. ದಿಸ್ ಇಸ್ ಅಬೌಟ್ ಮೀ ಅಂಡ್ ಮೈ ಬ್ರದರ್ಸ್ ಆರ್ ಇನ್ವಾಲ್ವ್ಡ್, ಮೈ ಡ್ಯಾಡ್ ಇಸ್ ಇನ್ವಾಲ್ವ್ಡ್. ಸೊ ಇಟ್ಸ್ ಗೋನಾ ಬಿ ರಿಯಲಿ ಫನಿ. ಸೊ ನಿಮಗೆ ಏನಾರ ಈ ಸ್ಟೋರಿ ಟೈಮ್ ಇಷ್ಟ ಆತು, ನಾ ಭಾಳ ಮಾಡ್ತೇನೆ, ಇಲ್ಲ ಅಂತಂದ್ರ ಮಾಡಂಗಿಲ್ಲ. ಡಿನ್ನರ್ ಮಾಡತ್ತಿದ್ವಿ ನಮ್ಮ ಮನೆದಾಗ ಎಲ್ಲಾರು, ನಮ್ಮ ಪಪ್ಪ, ಮಮ್ಮಿ, ನಾನು, ನನ್ನ ತಮ್ಮಗಳು. ಐ ಹ್ಯಾವ್ 2 ಬ್ರದರ್ಸ್, ಕಾರ್ತಿಕ್ ಅಂಡ್ ಕುಶ್. ಸೊ ಅವಾಗ ನಾನು ಹುಡುಗನ ಜೊತೆ ಮಾತಾಡತ್ತಿದ್ದೆ. ಸೊ ನಾರ್ಮಲಿ ಹಿ ವಾಸ್ ಮೈ ಫ್ರೆಂಡ್ ಅಷ್ಟೇ. ಬಟ್ ನಮ್ ಪೇರೆಂಟ್ಸ್, my parents were way too strict to even know. I was not allowed to talk to guys, of course. ನಾವು ಡಿನ್ನರ್ ಮಾಡಿದ ಕೂಡಲೇ ವಾಟ್ ವಿ ಡಿಡ್ ಇಸ್, ನನ್ನ ತಮ್ಮಗಳು ಪಬ್ಜಿ ಭಾಳ ಆಡ್ತಿದ್ರು ಅವಾಗ. ಓದ್ಕೊಂಡು ಕಿಲ್ ಹರ್ ನನಗೆ ಕೇಳಕ್ ಆಗತ್ತಿದ್ದಿಲ್ಲ. ಸೊ ಐ ಪುಟ್ ಮೈ ಓನ್ ಇಯರ್ಫೋನ್ಸ್, ಐ ಡೂ ಮೈ ಓನ್ ಶಿಟ್. ವಿ ವರ್ ಪುಟ್ ಟುಗೆದರ್ ಇನ್ ಅ ರೂಮ್. ಒಂದೇ ರೂಮ್ದಾಗ ಮುಕ್ಕೋರಿ ಅಂತ ಒಂದ್ ರೂಮ್ದಾಗ ಹಾಕಿದ್ರು ನಮ್ಗೆ. ನನ್ನ ತಮ್ಮಗಳು ಇಬ್ರು ಪಬ್ಜಿ ಆಡ್ಕೊಂತ ಕುಂತಿದ್ರ. ನಾನ್ ಭಾಳ ಸ್ವಲ್ಪ ಫಾಲ್ತು ಇದೆ. ಐ ಮೀನ್ ಐ ವಾಸ್ ಲಿಲ್ ಚೈಲ್ಡಿಶ್ ಬ್ಯಾಕ್ ದೆನ್. So I used to talk to my friends late in the night and go against my parents. The reason my parents were strict was because I was Kaleshi. I was like, that is what I feel and it's okay. ನಂದು ಅವಾಗ ಒಂದು ಬೆಸ್ಟ್ ಫ್ರೆಂಡ್ ಇದ್ದ, ಪ್ರಾಬ್ಲಿ ಲೈಕ್ ಫಸ್ಟ್ ಬೆಸ್ಟ್ ಫ್ರೆಂಡ್ ಟೈಪ್ ಇದ್ದ ಅವಾಗ. ಮತ್ತೆ ಅವ ಏನೋ ಒಂದು ಲಫಡ ಹೇಳತ್ತಿದ್ದ, ನಾ ಕೇಳ್ಕೊಂತ ಕುಂತಿದ್ದೆ. ಅವ ಫೋನ್ ಇತ್ತು ನನ್ನ ಕಡೆ. ಅಪ್ಪ ನೆವರ್ ರಿಯಲಿ ಕಮ್ಸ್ ರೂಮಲ್ಲಿ. ಅವತ್ತೇನ್ ಮಾಡ್ಬಿಟ್ಟಾರ, ವಾಕಿಂಗ್ ಹೋಗೋಣ ಅಂತ ಹೊರಗೆ ಹೋಗಿ ಬಂದು ಹಿ ಕೇಮ್ ಟು ದ ರೂಮ್. ನನ್ ತಮ್ಮಗಳು ಅಫ್ಕೋರ್ಸ್ ಆಡ್ಕೊಂತ ಕುಂತಾರ, ದೇ ಆರ್ ಇನ್ ಅ ಸೇಫರ್ ಸೈಡ್. ನಾನ್ ಮಾತಾಡ್ಕೊಂಡ್ ಕುಂತೀನಿ, ಹೋಗ್ಲಿ ಬಿಡು ಅಂತ ಏರೋಪ್ಲೇನ್ ಮೋಡ್ ಹಾಕೋ ಬದ್ಲಿ ಸುಮ್ನೆ ನಾನು ನಾರ್ಮಲ್ ಆಗಿ ಇಟ್ಟು ಕುಂತ್ಬಿಟ್ಟಿನಿ. ಅಂಡ್ ಇಟ್ ವಾಸ್ ಆನ್ ರಿಂಗ್ ಬೇಸಿಕ್ಲಿ. ಸೊ ಆ ಮನುಷ್ಯಾಗ ತಡ್ಕೊಳಕ್ ಆಗ್ಲಾರ್ದಂಗ ಕಾಲ್ ಮಾಡ್ಬಿಟ್ಟ ನಾ ಅಪ್ಪ ನನ್ ಮುಂದೆ. ಸೊ ಅವನ ಹೆಸರು ನಾ ಹೆಂಗ್ ಸೇವ್ ಮಾಡಿದ್ದೆ ಅಂದ್ರ ಸಮಥಿಂಗ್ FAIII ವಿತ್ ಅ ಹಾರ್ಟ್. Why was I so stupid? I was young, I was dumb. That's why I did that. ಇಷ್ಟರ ಫಾಲ್ತು ಇದ್ದನ್ನ ಸ್ವಲ್ಪ ತಲಿನಾಗ 2 ಬ್ರೇನ್ಸ್ ಅಲ್ಲಿ ಇದ್ವು. ಆ 2ರಾಗ ಒಂದರ ಯೂಸ್ ಮಾಡ್ಬೇಕಾಗಿತ್ತು, ಅದನ್ನ ಯೂಸ್ ಮಾಡಿಲ್ಲ ನಾನು. ಸೊ ಯಾರಿದೆ FAIII ಅಂತ ಕೇಳಿದ್ರೆ ನಮ್ಮ ಪಪ್ಪ, ನಾನು ಪಪ್ಪ ಫಾತಿಮಾ. ಐ ವಾಸ್ ಲೈಕ್ ಫಾತಿಮಾ. ಮೈ ಬ್ರದರ್ಸ್ ಕಿಸಿ ನಗಾತಾರ ಅವ್ರ ಹಿಂದಿಂತ. ಈಗ ಸುಳ್ಳು ಹೇಳಕ್ ಬರಂಗಿಲ್ಲ. ಪಾಯಿಂಟ್ 1 ಹೇಳಿದ್ರು ಹಿಂಗ್ಯಾರಂತಾರ ಸುಳ್ಳು. ಬೇಸಿಕ್ಲಿ ಐ ಡಿಂಟ್ ಇವನ್ ನೋ ಹೌ ಟು ಫಕಿಂಗ್ ಲೈ ಬ್ಯಾಕ್ ದೆನ್. ನಮ್ಮ ಪಪ್ಪ ನನ್ ಮುಖ ನೋಡಕತ್ತಾರ. ಹೂ ಸೇವ್ಸ್ ಅ ನೇಮ್ ಫಾತಿಮಾ FAIII ವಿತ್ ಅ ಆರೆಂಜ್ ಹಾರ್ಟ್? ಐ ಗಾಟ್ ಸೋ ಫಕ್ಡ್. ಹಿಂಗ ಬೈದ ನಂಗ ನಾ ಇವತ್ತು ಪಕ್ಕಾ ಸಾಯ್ತೇನೆ ಅಂತ ಅನಿಸ್ತು. ಆಯ್ತು, ನಾರ್ಮಲ್ ಫ್ರೆಂಡ್ ಅಲ್ಲ, ನಾನು ಕಾಲ್ ಎತ್ತೀನಿ ಅಂತ ಕಾಲ್ ಎತ್ಬಿಟ್ಟ. ಹಿ ಈಸ್ ಫ್ರಮ್ ಅ ವೆರಿ ಚಿಲ್ ಫ್ಯಾಮಿಲಿ. ಸೊ ಅವ, ಹೆಲೋ ಅಂಕಲ್, ಕ್ಯಾನ್ ಐ ಟಾಕ್ ಟು ಯುವರ್ ಡಾಟರ್? My dad. Nee, first of all, why are you talking to my daughter? Who gave you the rights to talk to my daughter? Was his question. ಸುಳ್ಳು ಹೇಳಕ್ ಬರಂಗಿಲ್ಲ ಅಂದ್ರೆ ಯಾಕೆ ಹೇಳ್ತಿ? And he was right about it. Like, why are you fucking lying? Just tell me the truth. If I tell you the truth, you won't let me be alive. That was my point. ಹಾ, ಇಕ್ಕಿ ಏನೋ ಲಫಡ ಮಾಡಾತಾಳ, ಅದ್ರ ಸಂಬಂಧನ ಇವ್ರ ನಗತಾರ, ಇಲ್ಲ ಇವ್ರು ಯಾಕೆ ನಗ್ತಾರ. ಅಂಡ್ ಐ ಫೈನಲಿ ಗಾಟ್ ಔಟ್ ಆಫ್ ದೇರ್. ಅದಾದ್ಮೇಲೆ ನನ್ ಫೋನ್ ಕೊಟ್ಟಿಲ್ಲ ಭಾಳ ದಿನ, ಸ್ಕೂಲಿಗೆ ಹೋಗ್ಬಿಟ್ಟಿಲ್ಲ ಸ್ವಲ್ಪ ದಿನ, ಫಾಲ್ತುಗಿರನ ಮಾಡ್ಯಾನ ಅಂದ್ರು. ಅಂಡ್ ಅಂಟಿಲ್ ಟುಡೇ, ಈಗವರೆಗೂ ಅವ್ರಿಗೆ ಏನಾರೆ ಫಾತಿಮಾ ಅಂತ ನಾರ್ಮಲಿ ಹೆಸರು ಕೇಳಿದ್ರು, they look at me and then they start laughing, of course, because I was that dumb bitch. God should save me. Like Miss Apurva told, strict parents raise great liars and not great kids, is so true. ಸೊ ದಿಸ್ ವಾಸ್ ಇಟ್. ನನ್ನ ಸ್ಕಿನ್ ಕೇರ್ ಮುಗೀತು ವಿತ್ ಮೈ ಸ್ಟೋರಿ. ಅಂಡ್ ನಿಮಗೆ ಮತ್ತೆ ಇಂಥ ಸ್ಟೋರೀಸ್ ಬೇಕಂತಂದ್ರೆ ಭಾಳ ಕಲೇಶ್ ಅದಾವ. ಐ ಹ್ಯಾವ್ ಬೆಟರ್ ಸ್ಟೋರೀಸ್ ಟು ಟೆಲ್ ಯು ಗೈಸ್. ಸೊ ಲೆಟ್ ಮಿ ನೋ ಇಫ್ ಯು ವಾಂಟ್ ಟು ನೋ ಮೋರ್ ಇನ್ ದ ಕಾಮೆಂಟ್ ಸೆಕ್ಷನ್. Like, comment, subscribe, and do whatever you want. I'll see you again. I love you all. Bye.